ಕೋಟೆ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಕ್ಷೇತ್ರದ ಮತ್ತೊಂದು ವಿಡಿಯೋಗೆ ತಮಗೆ ಸ್ವಾಗತ. ಈ ವಿಡಿಯೋದಲ್ಲಿ ಕ್ಷೇತ್ರದ ಪ್ರಧಾನ ದೈವವಾಗಿರುವ ನೇರಳತ್ತಾಯ ದೈವದ ಕುರಿತು ಒಂದಿಷ್ಟು ತಿಳ್ಕೊಳ್ಳೋಣ. ಕೋಟೆ ಕ್ಷೇತ್ರದಲ್ಲಿ ನಡೆಯುವ ಷಷ್ಠಿ ಮಹೋತ್ಸವದ ಸಂದರ್ಭದಲ್ಲಿ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ಉತ್ಸವ ಬಲಿ ನೆರವೇರಿದ ಬಳಿಕ ಕ್ಷೇತ್ರದ ಪ್ರಧಾನ ದೈವ ನೇರಳತ್ತಾಯ ದೈವ ಮತ್ತು ನೇರಳತ್ತಾಯ ಪರಿವಾರ ದೈವಗಳಿಗೆ ನೇಮೋತ್ಸವ ಸಂಪನ್ನಗೊಳ್ಳುತ್ತದೆ. ನೇರಳತ್ತಾಯ ದೈವದ ಹಿನ್ನೆಲೆಯು ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಕ್ಷೇತ್ರದ ಕ್ಷೇತ್ರ ಪಾಲಕಿಯಾಗಿರುವ ಹೊಸಳಿಗಮ್ಮ ದೈವದ ಮತ್ತೊಂದು ರೂಪ ಎನ್ನಲಾಗುತ್ತಿದೆ. ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಹೊಸೋಲ್ತಾಯಿ ಎಂದು ಕರೆಸಿಕೊಂಡ ಸತ್ಯ ಅಲ್ಲಿಂದ ಮುಂದಕ್ಕೆ ಸಂಚರಿಸುತ್ತಾ ಬಂದು ಕೋಟೆ ಸುಬ್ರಹ್ಮಣ್ಯ ಸ್ವಾಮಿಯ ಮಣ್ಣಿನಲ್ಲಿ ದೇವರ ಅಪ್ಪಣೆಯನ್ನ ಪಡೆದು ನೇರಳತ್ತಾಯ ಎಂದು ಮೂಲ ಸ್ಥಾನದಲ್ಲಿ ನೆಲೆಯಾಗಿದೆ ಎನ್ನುವುದು ದೈವದ ಸಂಧಿಯಲ್ಲಿ ಕಂಡುಬರುವ ವಿಚಾರ. ಆದರೆ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರದ ಹೊಸಳಿಗಮ್ಮ ದೈವ ಮುಂದಕ್ಕೆ ಸಂಚರಿಸುತ್ತಾ ಬಂದು ಕೋಟೆ ಸುಬ್ರಹ್ಮಣ್ಯ ಸ್ವಾಮಿಯ ಮಣ್ಣಿಗೆ ಬಂದು ಅಲ್ಲಿ ದೇವರ ಅಪ್ಪಣೆಯನ್ನ ಪಡೆದು ನೇರಳತ್ತಾಯ ಎನ್ನುವ ಹೆಸರಿನಲ್ಲಿ ಮೂಲ ಸ್ಥಾನದಲ್ಲಿ ದೇವರ ಪ್ರಧಾನ ದೈವವಾಗಿ ನೆಲೆಯಾಯಿತು ಎನ್ನುವುದು ಸಂಧಿ ಪಾರ್ದಾನದಲ್ಲಿ ಇರುವ ಇತಿಹಾಸ. ದೈವದ ಜೊತೆಯಾಗಿ ಪುರುಷ ದೈವ ಮತ್ತು ಪಂಜುರ್ಲಿ ಎನ್ನುವ ದೈವಗಳು ಪರಿವಾರ ದೈವಗಳಾಗಿ ನೇಮವನ್ನ ಕೈಗೊಳ್ಳುತ್ತವೆ. ಪರಿವಾರ ದೈವಗಳ ನೇಮೋತ್ಸವವು ಕಟ್ಟುಕಟ್ಟಳೆಯಾಗಿ ನಡೆಯುತ್ತದೆ. ಇನ್ನಿತರ ದೈವಗಳ ಮಾಹಿತಿಯನ್ನ ನೋಡೋಣ ಮುಂದಿನ ರೀಲ್ಸ್ ನಲ್ಲಿ.